ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋऽಧ್ಯಾಯಃ. ಪುರುಷೋತ್ತಮಯೋಗಃ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಪೃಷ್ಣಾಮಿ ಚೌಷಧೀಃ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ನಾನು ಭೂಮಿಯನ್ನು ಒಳಹೊಕ್ಕು ಎಲ್ಲಾ ಜೀವಿಗಳನ್ನು ನನ್ನ ಬಲದಿಂದ ಹಿಡಿದೆತ್ತಿಕೊಂಡಿರುವೆನು. ರಸಾತ್ಮಕನಾದ ಚಂದ್ರನಾಗಿದ್ದುಕೊಂಡು ಸಕಲ ಸಸ್ಯಗಳನ್ನು ಪೋಷಿಸುವೆನು. ಭೂಮಿಯ ಮೇಲೆ ಜೀವಿಗಳು ಬದುಕಲು ಹದವಾದ ಬಿಸಿ ಅಥವಾ ತಂಪಿನ ವಾತಾವರಣ ಬಹಳ ಮುಖ್ಯ. ಕೆಲವು ಸಸ್ಯಗಳು ಹಾಗೂ ಜೀವಿಗಳು ತಂಪಿನ ವಾತಾವರಣದಲ್ಲಿ ಹುಟ್ಟಿದರೆ, ಕೆಲ ಜೀವಿಗಳು ಹಾಗೂ ಸಸ್ಯಗಳು ಹುಟ್ಟಿ ಬದುಕಲು ಹೆಚ್ಚು ಉಷ್ಣತೆ ಬಹಳ ಮುಖ್ಯ. ಸೂರ್ಯನ ಮೂಲಕ ಭೂಮಿಯಲ್ಲಿ ಉಷ್ಣತೆ ಹೆಚ್ಚಾಗಿ ಬೀಜಗಳು ಭೂಮಿಯಲ್ಲಿ ಮೊಳಕೆಯೊಡೆದು ಗಿಡವಾಗುವುದು ಎಲ್ಲರಿಗೂ ತಿಳಿದಿದ್ದೆ. ದಿನದ 24 ಗಂಟೆ ಸೂರ್ಯನ ಶಾಖ ಬೀಳುತ್ತಿದ್ದರೂ ಹಾಗೂ ಬೀಳದೇ ಇದ್ದರೂ ಜೀವಿ ಬದುಕುವುದು ಅಷ್ಟು ಸುಲಭವಲ್ಲ. ಹಗಲಿನಲ್ಲಿ ಸೂರ್ಯ ಬಿಸಿಲನ್ನಿತ್ತು ಪೋಷಿಸಿದರೆ, ರಾತ್ರಿ ಚಂದ್ರನ ಆಹ್ಲಾದಕರ ತಂಪು ಜೀವಿಗಳನ್ನು ಪೋಷಿಸುತ್ತದೆ. ಪ್ರತಿಯೊಂದು ಜೀವಿಯೂ ಆಹಾರದ ಸರಪಳಿಯಲ್ಲಿ ಬಂಧಿಸಲ್ಪಟ್ಟವರೇ ಸರಿ. ಪ್ರತಿ ಜೀವಿಗೂ ಜೀವಸತ್ವಗಳು ಬೇಕು. ಸಣ್ಣ ಜೀವಿಯನ್ನು ತಿಂದು ದೊಡ್ಡ ಜೀವಿಗಳು ಬದುಕುತ್ತವೆ. ಮರ ಗಿಡಗಳಿಗೂ ಜೀವವಿದೆ. ಬದಲಾವಣೆ ಜಗದ ನಿಯಮ ಎಂಬಂತೆ ನಿನ್ನೆ ಹುಲ್ಲಾಗಿದ್ದು ಹಸುವಿನ ಆಹಾರವಾಗಿ, ಇಂದು ಹಾಲಾಗಿ, ಮುಂದೆ ಇನ್ನೊಂದು ಜೀವಿಯ ಜಠರ ಸೇರಿದರೆ ಜೀರ್ಣವಾಗದೇ ಇರುವುದು ಗೊಬ್ಬರವಾಗಿ ಭೂಮಿ ಸೇರಿ ಸಸ್ಯಗಳಿಗೆ ಚೈತನ್ಯ ಕೊಡುವುದು ಖಚಿತ. ಯುಗ ಯುಗಗಳೇ ಕಳೆದರೂ ಈ ಭೂಮಿ ಸದಾ ಶುದ್ಧ ಮತ್ತು ಹಸಿರಾಗಿರುವುದಕ್ಕೆ ಭಗವಂತನ ಯುಕ್ತಿ ಮತ್ತು ಶಕ್ತಿಯೇ ಕಾರಣ. ಈ ಭೂಮಿಯಲ್ಲಿರುವ ಮಣ್ಣಿನಿಂದ ಆಯಾಯ ಜೀವಿಗಳ ಆಹಾರ ಕ್ರಮಕ್ಕನುಗುಣವಾಗಿ ಆಹಾರ ದೊರೆಯುವಂತೆ ಮಾಡಿ ಸೃಷ್ಟಿ ಸ್ಥಿತಿ ಲಯ ಕಾರ್ಯವನ್ನು ಮಾಡುವ ಭಗವಂತ ಸಕಲವನ್ನೂ ಪೋಷಿಸುತ್ತಾನೆ. ಹರಿ ಓಂ ತತ್ಸತ್.